ಹಲೋ, ಹಾಯ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಫ್ರೆಂಡ್ಸ್. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಶನಿವಾರ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬೆಡ್ರೂಮ್ ಇಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಭಾನುವಾರ ಒಂದೇ ದಿವಸ ಮಾಡ್ಕೋಬೋದಿತ್ತು, ಬಟ್ ಮಾಡ್ಕೊಂಡ್ರೆ ಸೋಮವಾರ ಫುಲ್ ಟಯರ್ಡ್ ಆಗ್ಬಿಡುತ್ತೆ, ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಅದರಿಂದ ಅಂತ ಹೇಳಿ ಶನಿವಾರನೇ ರಜಾ ಹಾಕೊಂಡಿದ್ದೆ. ರಜಾ ಹಾಕೊಂಡು ನೋಡಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ಬೆಡ್ಶೀಟ್ ಕವರ್ಸು ಎಲ್ಲ ತಕ್ಕೋತಾ ಇದ್ದೀನಿ. ಕಬೋರ್ಡ್ ಎಲ್ಲ ಆಲ್ಮೋಸ್ಟ್ ಹೋದ್ವಾರನೇ ಕ್ಲೀನ್ ಮಾಡಿದ್ದೆ. ಕಬೋರ್ಡ್ ಕ್ಲೀನ್ ಮಾಡಿ ಆಮೇಲೆ ಎಲ್ಲ ಒಂದೇ ಸರಿ ಆಗಲ್ಲ ಅಂತ ಹೇಳಿ ಕಬೋರ್ಡ್ ಹೋದ್ವಾರ ಕ್ಲೀನ್ ಮಾಡ್ಬಿಟ್ಟು ಇವಾಗ ಬೆಡ್ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೆಡ್ಶೀಟ್ ಎಲ್ಲ ತಕ್ಕೊಂಡೆ, ಮತ್ತೆ ಆ ಪಕ್ಕದಲ್ಲಿ ಸ್ಟ್ಯಾಂಡ್ ಇದೆಯಲ್ಲ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು. ಅದರಿಂದ ಬೆಡ್ಶೀಟ್ ಎಲ್ಲ ತೆಗೆದ್ಬಿಟ್ಟು ಹೊಡುಕೊಂಡೆ. ಅದ್ರಲ್ಲೇನೆ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಡಸ್ಟ್ ಎಲ್ಲ ಹೋಗುತ್ತೆ ಅಂತ ಹೇಳಿ ಆಮೇಲೆ ಒಂದ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡೆ. ಮಂಚದ್ದು ಕಾಲ್ಗಳು, ಅದು ಹೆಡ್ ಬೋರ್ಡು ಎಲ್ಲಾನು. ಇದು ಬಂದು ಡಬಲ್ ಕಾಟ್ ಫ್ರೆಂಡ್ಸ್. ಆ ರೂಮ್ ಕರೆಕ್ಟ್ ಆಗಿ ಇಡ್ಸಿದೆ. ಫಸ್ಟ್ ಸಿಂಗಲ್ ಕಾಟ್ ಇತ್ತು, ಅದು ಒಂದು ಚಿಕ್ಕ ಮನೇಲಿ 1 BHK ಅಲ್ಲಿ ಸಿಂಗಲ್ ಕಾಟ್ ಇತ್ತು. ಆಮೇಲೆ ಈ ಮನೆಗೆ ಬಂದಾಗ ಡಬಲ್ ಕಾಟ್ ತಗೊಳೋಣ ಅಂತೇಳಿ ಡಬಲ್ ಕಾಟ್ ತಗೊಂಡ್ವಿ. ಹಾಗೆ ಬೆಡ್ಡುನು ಚೇಂಜ್ ಮಾಡ್ಕೊಂಡ್ವಿ. ಫಸ್ಟ್ ಹತ್ತಿದಿತ್ತು ಬೆಡ್ಡು, ಅದೂ ಚೆನ್ನಾಗಿತ್ತು. ಆಮೇಲೆ ಇದು ಏನು ಪೆಪ್ಸಲ್ಲಿ ಆಫರ್ ಏನೋ ಬಿಟ್ಟಿದ್ರು ಅಂತ ಹೇಳಿ ಈ ಬೆಡ್ನ ತಗೊಂಡ್ವಿ. ಅದು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಮಂಚಕ್ಕೆ. ಏನು ಒಂಚೂರು ಕದಲೋದಿಲ್ಲ ಆ ಕಡೆ ಈ ಕಡೆ, ಅಷ್ಟು ಕರೆಕ್ಟಾಗಿ ಫಿಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಆಫರ್ ಅಲ್ಲಿ ಸಿಕ್ಕಿದ್ರಿಂದ ತಗೊಂಡ್ವಿ. ಆಲ್ಮೋಸ್ಟ್ ಏನೋ 26,000 ಏನೋ ಇತ್ತು. ಆಫರ್ ಅಲ್ಲಿ 16,500 ಅಂತ ಹೇಳಿ ಕೊಟ್ರು. ಅಂದ್ರೆ ಅದು ಆಫರ್ ಅಂದ್ರೆ ಅದು ಅಂಗಡಿ ಖಾಲಿ ಮಾಡ್ತಿದ್ರು ಅವಾಗ. ಪೆಪ್ಸ್ ಕಂಪ್ನಿ ಅವರು ಖಾಲಿ ಮಾಡ್ತಿದ್ರು. ಹಂಗಂತ ಹೇಳಿ 50% ಅಂತ ಹೇಳಿ ಆಫರ್ ಬಿಟ್ಟಿದ್ರು. ಅವಾಗ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಎಲ್ಲ ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಸಣ್ಣ ಸಣ್ಣ ಡಸ್ಟ್ ಇರುತ್ತೆ ಅಂತ ಹೇಳಿ ಸಣ್ಣ ಸಣ್ಣ ಡಸ್ಟ್ ಎಲ್ಲ ಹೋಯ್ತು. ಆಮೇಲೆ ವ್ಯಾಕ್ಯೂಮ್ ಇತ್ತು, ವ್ಯಾಕ್ಯೂಮ್ ಹಾಕಿದ್ರೆ ಇನ್ನೂ ನೀಟಾಗಿ ಹೋಗಿರೋದು. ವ್ಯಾಕ್ಯೂಮ್ ಮೇಲೆ ಇತ್ತು, ಅದರಿಂದ ಎತ್ಕೊಳಕ್ ಆಗ್ಲಿಲ್ಲ. ಸರಿ ಅಂತ ಹೇಳಿ ಬಟ್ಟೆಲ್ಲೇ ಕ್ಲೀನ್ ಮಾಡ್ಕೊಂಡೆ. ಇನ್ ಬೆಡ್ ಎಲ್ಲ ಕ್ಲೀನ್ ಮಾಡಿ ಕಿಟಕಿ ಒರ್ಸೋಣ ಅಂತ ಹೇಳಿ ಕಿಟಕಿ ಹತ್ರ ಬಂದು ಕಿಟಕಿಗೆ ಬ್ರಷ್ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡೆ. ಆ ಬ್ರಷ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಡಸ್ಟ್, ಅದು ಇದೆಲ್ಲ ಕ್ಲೀನ್ ಆಗಿ ಹೋಯ್ತು ಆ ಡಸ್ಟ್ ಎಲ್ಲಾನು. ಆಮೇಲೆ ಅದು ಕಾಲಿನ್ ಹಾಕಿ ಸ್ವಲ್ಪ ಬಟ್ಟೆಯಲ್ಲಿ ಒರ್ಸ್ಕೊಂಡೆ. ಫುಲ್ ನೀಟ್ ಆಯ್ತು. ಹಂಗೆ ಇನ್ನು ವ್ಯಾಕ್ಯೂಮ್ ಹಾಕಿದ್ರೆ ಆ ಸೈಡ್ ಅಲ್ಲಿ ಒಳಗಡೆ ಕಿಟಕಿ ಒಳಗಡೆ ಸಣ್ಣ ಸಣ್ಣ ಡಸ್ಟ್ ಇರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ. ಬಟ್ ಎತ್ಕೊಳಕ್ ಆಗ್ಲಿಲ್ಲ ವ್ಯಾಕ್ಯೂಮ್ ನ. ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಹಾಕೋತೀನಿ. ಹಂಗೆ ಫ್ರೆಂಡ್ಸ್ ಇದು ಏನು ಕಾಲಿನ್ ಹಾಕಿದ್ರಿಂದ ನೀಟಾಗಿ ಹೋಯ್ತು ಡಸ್ಟ್, ಸಣ್ಣ ಸಣ್ಣ ಡಸ್ಟ್ ಎಲ್ಲ. ಆ ವಿಂಡೋ ಇಂದ ತುಂಬಾ ಬೆಳಕು ಬರ್ತಿತ್ತು. ನಾನು ವಿಡಿಯೋ ಮಾಡ್ಕೊಂಡು ಹೋಗ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬೆಳಕು ಬಂದಿದ್ರಿಂದ ಕತ್ಲು ತರ ಆಯ್ತು. ಇನ್ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್. ನೋಡಿ ನೀಟಾಗಿ ಕ್ಲೀನ್ ಆಗುತ್ತೆ. ಬಟ್ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದ್ರಿಂದ ಮಾಡಕ್ಕೂ ಭಯ ಆಗುತ್ತೆ ಒಂದೊಂದ್ಸರಿ. ಅದಕ್ಕೆ ಕಾಲಿನ ಸ್ವಲ್ಪ ಬಟ್ಟೆಗೆ ಹಾಕೊಂಡ್ ಕ್ಲೀನ್ ಮಾಡ್ಕೋತಿದ್ದೆ. ಡೈರೆಕ್ಟ್ ಏನಾದ್ರು ಹೊಡೆದ್ರೆ ಎಲ್ಲ ಮೂಗೋಗುತ್ತೆ. ಅವಾಗ ಏನದು ಅಕ್ಷಿಗಳು ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದೇ ಸಮ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವ್ ಹೇಳ್ಬೋದು ಮಾಸ್ಕ್ ಹಾಕೋಬಹುದಾಗಿತ್ತು ಅಂತ. ಮಾಸ್ಕ್ ನೋಡ್ದೆ ಫ್ರೆಂಡ್ಸ್, ಎಲ್ಲೂ ಸಿಗ್ಲಿಲ್ಲ, ಅದಕ್ಕೆ ಸುಮ್ನೆ ಅದೇ. ಓಕೆ ನೋಡಿ ಹಂಗೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅವಾಗ ಮಾಡ್ಕೊಂಡ್ರೆ ಏನ್ ಅಷ್ಟೊಂದ್ ಕೆಲ್ಸ ಇರಲ್ಲ. ಯಾವಾಗ್ಲಾದ್ರೂ ಅಪರೂಪಕ್ಕೆ ಮಾಡ್ಕೊಂಡ್ರೆ ಆತರ ಜಾಸ್ತಿ ಕೆಲ್ಸ ಅನ್ಸುತ್ತೆ. ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗೆಲ್ಲ ಈ ಕೆಲ್ಸ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಅಂತ ಏನು ಒಂದ್ ಟೈಮ್ ಸ್ಪೆಂಡ್ ಮಾಡಲ್ಲ. ಹಬ್ಬ ಅಂತ ಹೇಳಿ ಮಾಡಿದ್ದಷ್ಟೇ. ಇವಾಗ ಹಬ್ಬ ನಾವ್ ಇಲ್ಲಿ ಮಾಡೋದಿಲ್ಲ, ಊರಲ್ಲಿ ಮಾಡೋದು. ಆದ್ರೂನು ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ದೆ. ಹಂಗೆ ಈ ಕಂಪ್ಯೂಟರ್ ಎಲ್ಲ ನೋಡಿ ಎಷ್ಟು ಕ್ಲಮ್ಸಿ ಆಗಿತ್ತು, ವೈರ್ ಎಲ್ಲಾನು. ಅದನ್ನೆಲ್ಲ ಫುಲ್ ತೆಗೆದು ಕ್ಲೀನ್ ಮಾಡಿ. ಇದು ನಮ್ ಬೆಡ್ರೂಮ್ ಅಲ್ಲೇ ಇರೋದ್ರಿಂದ ಅಲ್ಲೇ ಎಡಿಟಿಂಗು ವಾಯ್ಸ್ ಓವರ್ ಎಲ್ಲ ಮಾಡ್ಕೋತೀವಿ. ನೋಡಿ ಎಲ್ಲ ಎಷ್ಟು ಸಿಕ್ಕಾಗಿ ಹೆಂಗ್ ಬೇಕೋ ಹಂಗೆ ಕಲೆಕ್ಷನ್ ಮಾಡಿ. ಅದು ಆ ಕಡೆ ಇನ್ನೊಂದು ಬೆಡ್ರೂಮ್ ಅಲ್ಲಿ ಇತ್ತು. ಇವಾಗ ತಂದು ನಮ್ ರೂಮ್ ಅಲ್ಲಿ ಇಟ್ಕೊಂಡಿರೋದ್ರಿಂದ ಮೊನ್ನೆ ಕಲೆಕ್ಷನ್ ಮಾಡುವಾಗ ಫುಲ್ ಹೆಂಗಂದ್ರೆ ಹಂಗ್ ಕಲೆಕ್ಷನ್ ಮಾಡ್ಬಿಟ್ಟು ವೈರೆಲ್ಲ ಅಲ್ಲೇ ಬಿಟ್ಬಿಟ್ಟಿದ್ರು. ಸರಿ ಇವಾಗ ಹೆಂಗೋ ಫ್ರೀ ಇದ್ನಲ್ಲ ಅಂತೇಳಿ ಕ್ಲೀನಿಂಗ್ ಕೆಲಸನೇ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಇದು ಒಂದು ಮುಗಿಸ್ಬಿಡೋಣ ಅಂತೇಳಿ ನೀಟಾಗೆಲ್ಲ ಬಿಚ್ಚಿಬಿಟ್ಟು ವೈರ್ನೆಲ್ಲ ಮತ್ತೆ ಆಮೇಲೆ ಸೆಟ್ ಮಾಡಿಕೊಂಡೆ. ತೋರಿಸ್ತೀನಿ ಆಮೇಲೆ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ. ನೋಡಿ ಎಷ್ಟು ಕ್ಲಮ್ಸಿ ಆಗಿದೆ ಅಲ್ಲಿ ವೈರ್ಸ್ ಎಲ್ಲಾನು. ನನಗೆ ಕನ್ಫ್ಯೂಸ್ ಆಗೋಯ್ತು, ಹೆಂಗಪ್ಪ ಇದನ್ನೆಲ್ಲ ಬಿಚ್ಬಿಟ್ಟು ಇವಾಗ ರೆಡಿ ಮಾಡೋದು ಅಂತ. ಮಾಡ್ಕೊಂಡೆ ನೋಡಿ ನೀಟಾಗಿ. ಆಮೇಲೆ ಅದನ್ನೆಲ್ಲ ಬಿಚ್ಚಿಟ್ಬಿಟ್ಟು ಕಾಲಿನ್ ಹಾಕಿ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಎಲ್ಲ ಜೋಡಿಸ್ಕೊಳೋಣ ಅಂತ ಹೇಳಿ ನೀಟಾಗಿ ಹೋಯ್ತು ಫ್ರೆಂಡ್ಸ್. ಅಂದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಒರೆಸ್ಬೇಕಾಯ್ತು. ಅದು ಏನು ಮ್ಯಾಟ್ ಇರುತ್ತಲ್ವಾ, ಮೌಸ್ದು ಮ್ಯಾಟು, ಅದು ಎಲ್ಲ ಕೆಳಗಡೆ ಸ್ವಲ್ಪ ರಬ್ಬರ್ ಎಲ್ಲ ಅಂಟಾಗಿ ಟೇಬಲ್ ಅಲ್ಲಿ ಕಚ್ಕೊಂಡ್ಬಿಟ್ಟಿತ್ತು. ಅದನ್ನ ಪ್ರೆಸ್ ಮಾಡಿ ಒರೆಸೋಷ್ಟ್ರಲ್ಲೇನೆ ಒಂದು 5 ನಿಮಿಷ ಆಯ್ತು. ಆಮೇಲೆ ಹಂಗೆ ಕ್ಲೀನ್ ಮಾಡ್ಕೊಂಡೆ ಎಲ್ಲಾನು. ಮಾನಿಟರ್ ಎಲ್ಲ ಆಮೇಲೆ ತೆಗ್ದು ಎಲ್ಲ ಒರೆಸ್ಬಿಟ್ಟು ಮತ್ತೆ ಎಲ್ಲ ಇಟ್ಕೊಂಡೆ ಮೇಲೆ ಜೋಡ್ಸಕ್ಕೆ ಅಂತ ಹೇಳಿ. ಇದು ಎಲ್ಲ ಹೊಸ ಸಿಸ್ಟಮ್ ಫ್ರೆಂಡ್ಸ್. ಒಂದು 6 ಮಂತ್ ಆಗಿದೆ ಅಷ್ಟೇ ತಗೊಂಡು. ತುಂಬಾ ಚೆನ್ನಾಗಿದೆ. ಆಮೇಲೆ ಹಂಗೆ ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಹಾಕೋಣ ಅಂತ ಹೇಳಿ ಇನ್ನೇನೆಲ್ಲ ಡಸ್ಟಿಂಗ್ ಎಲ್ಲ ಆಯ್ತು. ಕಸ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಬೆಡ್ಶೀಟ್ ಹಾಕೊಂಡೆ. ಬೆಡ್ಶೀಟು ಫುಲ್ಲು ಒಂದು ಮಂಚ ಫುಲ್ಲು ಆಗುತ್ತೆ. ಅಂದ್ರೆ ಫುಲ್ಲು ಕೆಳಗಡೆವರೆಗೂ ಬರೋದಿಲ್ಲ. ಕರೆಕ್ಟ್ ಆಗಿ ಆ ಕಡೆ ಈ ಕಡೆಗೆ
ಸರಿಯಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ. ಬೆಡ್‌ಶೀಟ್ ಒಂಚೂರು ಕದಲೋದಿಲ್ಲ, ಅಷ್ಟು ಚೆನ್ನಾಗಿದೆ ಬೆಡ್. ಫಸ್ಟ್ ಇದ್ದಿದ್ದ ಬೆಡ್ ಹತ್ತಿ ಬೆಡ್ ಅಂತೂನು ಬೆಡ್‌ಶೀಟ್ ಹಾಕಿದ್ರೆ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಎಲ್ಲ ಆ ಕಡೆ ಈ ಕಡೆ ಆಗ್ಬಿಡ್ತಾ ಇತ್ತು. ಈ ಬೆಡ್ ಮೇಲೆ ಬೆಡ್‌ಶೀಟ್ ಹಾಕಿದ್ರೆ ಹೆಂಗಿರುತ್ತೋ ಹಂಗೆ ಇರುತ್ತೆ ಒಂದು ವಾರ ಆದ್ರೂನು. ಒಂಚೂರು ಕದಲಲ್ಲ, ಅಷ್ಟು ಕರೆಕ್ಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಹಂಗೆ ದಿಂಬು ಕವರ್ ಎಲ್ಲ ಹಾಕೊಂಡು ಕರೆಕ್ಟಾಗಿ ಇಟ್ಕೊಂಡು ಸೆಟ್ ಮಾಡ್ಕೊಂಡೆ. ಈ ದಿಂಬುನು ಅಲ್ಲೇ ತಗೊಂಡಿದ್ದು ಫ್ರೆಂಡ್ಸ್, ಪೆಪ್ಸಲ್ಲೇನೆ. ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿರುತ್ತೆ. ನಾವು ಮಲ್ಕೊಂಡ್ರೆ ಕತ್ ನೋವು ಮತ್ತೇನು ಬ್ಯಾಕ್ ಪೇನು ಅಲ್ಲ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಕತ್ ನೋವು ಬರ್ತಿತ್ತು ಅಂತ ಹೇಳಿ ಅದನ್ನ ತಗೊಂಡ್ ಬಂದಿದ್ದು. ಈಗ ಅದ್ರ ಮೇಲೆ ಮಲ್ಕೊಂಡ್ರೆ ನಾವ್ ಯಾವ ಕಡೆ ಬೆಂಡ್ ಆಗ್ತೀವೋ ಆ ಕಡೆ ಕಂಫರ್ಟಬಲ್ ಆಗಿ ಸೂಟ್ ಆಗುತ್ತೆ ಅದು. ಬನ್ನಿ ಫ್ರೆಂಡ್ಸ್, ಈಗ ಇನ್ನೊಂದು ರೂಮಿಗೆ ಬಂದಿದ್ದೀನಿ. ಆ ರೂಮ್ ಕೆಲಸ ಎಲ್ಲ ಮುಗಿಸಿ, ಇದು ಬಂದು ಒಂದು ಚಿಕ್ಕ ರೂಮ್ ಫ್ರೆಂಡ್. ಕೆಳಗಡೆ ಬೆಡ್ ಹಾಕೋಬಹುದು. ಬೆಡ್ ಅಂದ್ರೆ ಮಂಚ ಹಾಕೊಳಕ್ ಆಗೋದಿಲ್ಲ, ಮಂಚ ಹಾಕೋಷ್ಟು ಜಾಗ ಇಲ್ಲ ಅಲ್ಲಿ. ಮಂಚ ಹಾಕಿದ್ರುನು ಅಲ್ಲಿ ಬಾತ್ರೂಮ್ ಇರೋದ್ರಿಂದ ಅದು ಡೋರ್ ತೆಗಿಯಕ್ ಆಗಲ್ಲ. ಆ ಡೋರ್ ಹಿಂದೆ ಬಾತ್ರೂಮ್ ಇದೆ, ಅದರಿಂದ ಮಂಚ ಹಾಕಿದ್ರೆ ತೆಗಿಯಕ್ಕಾಗಲ್ಲ ಅಂತ ಹೇಳಿ ನಾವು ಈ ರೂಮಲ್ಲಿ ಮಂಚ ಏನು ಹಾಕೊಂಡಿಲ್ಲ. ಇನ್ನು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಎತ್ತಿಡ್ತಾ ಇದ್ದೆ. ಶನಿವಾರ ಭಾನುವಾರ ಆಗಿರೋದ್ರಿಂದ ರಜಾ ಇತ್ತು ಮಕ್ಕಳಿಗೆ, ಹಾಗಾಗಿ ಯೂನಿಫಾರ್ಮ್ ಎಲ್ಲ ಅಲ್ಲಲ್ಲೇ ಬಿಟ್ಟಿದ್ರು. ಅಂದ್ರೆ 4 ತರ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಸೋಮವಾರ ಮಂಗಳವಾರ ಬ್ಲೂ ಯೂನಿಫಾರ್ಮು, ಬುಧವಾರ ಟ್ರ್ಯಾಕ್ ಸೂಟು, ಮತ್ತೆ ಗುರುವಾರ ಬ್ಲೂ ಯೂನಿಫಾರ್ಮು, ಶುಕ್ರವಾರ ಮತ್ತೆ ಟ್ರ್ಯಾಕ್ ಸೂಟು, ಶನಿವಾರ ವೈಟ್ ಡ್ರೆಸ್ಸು. ಈ ತರ ಆಲ್ಟರ್ನೇಟ್ ಆಗಿ ಹಾಕೊಂಡು ಹೋಗೋದ್ರಿಂದ ಎಷ್ಟು ಯೂನಿಫಾರ್ಮ್ಸ್ ಇರುತ್ತೆ ಅಂದ್ರೆ ಬರೀ ಅದನ್ನೇ ಒಗೆಯೋದು ಸರಿ ಹೋಗುತ್ತೆ. ಅವರು ಒಂದ್ಸರಿ ಹಾಕೊಂಬಂದು ಮತ್ತೆ ಹಂಗೆ ಬಿಚ್ಚಿ ಬಿಚ್ಚಿ ಇಟ್ಟಿರ್ತಾರೆ ಟಬ್ಬಲ್ಲಿ ಹಾಕಿ. ನಾನು ಮತ್ತೆ ಅದನ್ನ ಹೆಂಗೆ ಎತ್ತಿಡಿರೋದು ಅಂತ ಹೇಳೋದು, ಒಗೆಯೋದು, ಇದೇ ಆಗುತ್ತೆ. ಹಂಗೆ ಈ ರೂಮ್ಗೆ ಬಂದ್ನಲ್ಲ, ಸರಿ ಫಸ್ಟ್ ಈ ಬೆಡ್‌ಶೀಟು ಬೆಡ್ ಎಲ್ಲ ಎತ್ತಿ ಆಚೆ ಹಾಕೊಂತ ಇದ್ದೆ. ಆಚೆ ಹಾಕೊಂಡ್ಬಿಟ್ಟು ಆಮೇಲೆ ಡಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮೇಲೆಲ್ಲ ಡಸ್ಟಿಂಗ್ ಮಾಡಿದೆ ಫ್ರೆಂಡ್ಸ್. ಇದು ಅದೇನೋ ತೋರಿಸಿಲ್ಲ ನಾನು ನಿಮಗೆ. ಹಂಗೆ ನೋಡಿ, ಅದು ಬಂದು ಫೋಲ್ಡಿಂಗ್ ಬೆಡ್ ಅಂತ ಹೇಳಿ, ಅದನ್ನ ಹಂಗೆ ತೆಗ್ದು ಎತ್ತಿಟ್ಕೋಬೋದು. ಅದೊಂದು ಅಂದ್ರೆ ವೆಯ್ಟ್ ಏನಿಲ್ಲ, ತುಂಬಾ ಈಸಿ ಆಗಿದೆ ಎತ್ತಕ್ಕೆಲ್ಲಾನು. ಈ ಹತ್ತಿ ಬೆಡ್ಡು ಅವೆಲ್ಲ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎತ್ತಕ್ಕೆ ಅಂತ ಹೇಳಿ ಈ ತರ ಬೆಡ್ ತಗೊಂಡಿರೋದು. ಹಂಗೆ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಸ್ಕ್ರೀನ್ ಎಲ್ಲ ತೆಗಿತಾ ಇದ್ದೆ. ಸ್ಕ್ರೀನ್ ಎಲ್ಲ ತೆಗೆದ್ಮೇಲೆ ತುಂಬಾ ಬೆಳಕು ಫ್ರೆಂಡ್ಸ್. ಯಾವ ಕಡೆ ನಾನು ಕ್ಯಾಮ್ರಾ ಇಟ್ಕೊಂಡು ಸೆಟ್ ಮಾಡ್ಕೊಂಡ್ರು ಕತ್ಲಾಗೆ ಬರ್ತಾ ಇತ್ತು ವಿಡಿಯೋ. ಸರಿ ಇನ್ನೇನ್ ಮಾಡೋದು ಅಂತ ಹೇಳಿ ಸುಮ್ನೆ ಅದೇ, ಇನ್ ಏನು ಮಾಡಕ್ಕಾಗಲ್ಲ, ಯಾವ ಆಂಗಲ್ ಅಲ್ಲಿ ಇಟ್ರು ಹಂಗೆ ಸರಿ ಅಂತ ಬಿಟ್ಟೆ. ಆಮೇಲೆ ಹಂಗೆ ಡಸ್ಟಿಂಗ್ ಮಾಡ್ಕೊಂಡೆ. ಅದೇ ಬ್ರಷ್ ಅಲ್ಲೇ ಡಸ್ಟಿಂಗ್ ಮಾಡಿ ನೀಟಾಗೆಲ್ಲ ಸಣ್ಣ ಸಣ್ಣ ಧೂಳೆಲ್ಲ ಹೋಗುತ್ತೆ ಅಂತ ಹೇಳಿ ಡಸ್ಟಿಂಗ್ ಮಾಡ್ಕೊಂಡೆ. ಅವ್ನ್ ನೋಡಿ ಅಲ್ಲಿ ನೈಟ್ ಅಲ್ಲಿ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಪಿನ್ ಎಲ್ಲ ಹಾಕ್ಬಿಟ್ಟಿದ್ದಾನೆ. ಅದು ನಾವು 4ನೇ ಫ್ಲೋರ್ ಅಲ್ಲಿ ಇರೋದ್ರಿಂದ ಅಲ್ಲಿ ಜಾಸ್ತಿ ಗಾಳಿ ಬರುತ್ತೆ ಅಂತ ಹೇಳಿ ಪಿನ್ ಹಾಕೊಂಡಿದ್ದಾನೆ. ಪಿನ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಂಡೆ. ಮತ್ತೆ ಸ್ಕ್ರೀನ್ ಎಲ್ಲ ಯಾಕೆ ತೆಗ್ದಿಲ್ಲ ಅಂದ್ರೆ, ನಾವ್ ಈ ಮನೆಗೆ ಬಂದು ಬರೀ 3 ತಿಂಗಳಾಗಿರೋದು ಫ್ರೆಂಡ್ಸ್. ಅದರಿಂದ ಏನು ಅವಾಗ ತಾನೇ ಹಾಕಿದ್ದಿದ್ದಲ್ವಾ, 3 ತಿಂಗಳಾಗಿತ್ತು, ಏನು ಅಂತ ಗಲೀಜೆಲ್ಲ ಏನಾಗಿರ್ಲಿಲ್ಲ. ಅದರಿಂದ ನಾನೇನು ಆ ಸ್ಕ್ರೀನ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಕ್ ಹೋಗಿಲ್ಲ. ನೋಡಿ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡೆ. ಆಮೇಲೆ ಒಂದು ಬಟ್ಟೆ ತಗೊಂಡು ನೀಟಾಗಿ ಕಾಲಿನ್ ಹಾಕಿ ಒರೆಸ್ಕೊಂಡೆ ಕಿಟಕಿನೆಲ್ಲ. ಆ ಕಿಟಕಿಯಲ್ಲಿ ಕಂಬಿ ಇರೋದ್ರಿಂದ ಬೇಗ ಬೇಗ ಒರೆಸ್ಬೋದು. ಏನಾದ್ರು ಸಣ್ಣ ಸಣ್ಣ ಕಂಬಿ ಆ ಥರ ಏನಾದ್ರು ಹಾಕ್ಬಿಟ್ರೆ ಎಷ್ಟೊತ್ತಾಗುತ್ತೆ ಒರ್ಸಕ್ಕೆ. ಈಸಿ ಆಯ್ತಪ್ಪ ಅಂತ ಅನ್ಕೊಂಡೆ ನಾನು, ಈ ಥರ ಕಂಬಿ ಹಾಕಿರೋದು. ಗ್ಲಾಸ್ ಎಲ್ಲ ಏನು ಒರ್ಸಕ್ಕಾಗಲ್ಲ, ಆ ಕಡೆ ಮನೆ ಇದೆ, ಹೋಗಿ ಆ ಕಡೆಯಿಂದ ಒರ್ಸಕ್ಕೂ ಆಗಲ್ಲ, ಜಾಗನೂ ಇಲ್ಲ ಆ ಕಡೆ ಹೋಗಿ ಒರ್ಸಕ್ಕೆ. ಈ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟೇ ಒರೆಸ್ಕೋಬೇಕು. ಹಾಗಾಗಿ ಎಷ್ಟು ಕೈಗೆ ಎಟಕ್ಸ್ತೋ ಅಷ್ಟು ಒರೆಸಿದ್ದೀನಿ. ಒರೆಸಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಕಡೆ ಒಂದು ಮಿರರ್ ಇದೆ. ಯಾಕಂದ್ರೆ ನನ್ನ ಮಗ 5:15ಗೆ ಎದ್ದೇಳ್ತಾನಲ್ವಾ, ಅದರಿಂದ ಹಾಲಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಅವನು ಅಲ್ಲೇ ರೆಡಿ ಆಗ್ತಾನೆ. ಅದರಿಂದ ಅಲ್ಲೊಂದು ಮಿರರ್ ಇಟ್ಟಿದ್ದೀವಿ. ಅದನ್ನು ಕಾಲಿನ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಳಗಡೆ ಏನದು ಸ್ಟೆಪ್ಸ್ ಇದೆ, ಅದರಲ್ಲಿ ಒಂದು ಸಣ್ಣ ಸಣ್ಣದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಿರರ್ ಕ್ಯೂಟ್ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ, ಅದೇನು ಗೊತ್ತಾ, ಅವಾಗವಾಗ ಕ್ಲೀನ್ ಮಾಡ್ಕೊಳೋದ್ರಿಂದ ಅಷ್ಟೊಂದು ನನಗೇನು ಕಷ್ಟ ಅಂತ ಅನಿಸಿಲ್ಲ. ಇನ್ನು ಒಂದೇ ಸರಿ ಗಲೀಜು ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊತೀವಿ ಅಂದರೆ ಅದು ಆಗದೆ ಇರೋ ಕೆಲಸ. ಯಾವಾಗ ನನಗೆ ಫ್ರೀ ಇರುತ್ತೆ ಆವಾಗಲೆಲ್ಲನೂ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಒಂದೇ ಸರಿ ಅಂದರೆ ನನಗೂ ರಿಸ್ಕ್ ಆಗುತ್ತೆ ಅಂತೇಳಿ ನೋಡಿ ಒಳಗಡೆ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಅದನ್ನೆಲ್ಲ ತೆಗೆದು ಒರೆಸಿ ನೀಟಾಗಿ ಮತ್ತೆ ಜೋಡಿಸ್ಕೊಂಡೆ. ಆಮೇಲೆ ಅದನ್ನು ಬೇರೆ ಥರ ಜೋಡಿಸಿದೆ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ಅದನ್ನು ನೋಡಿಸ್ತೀನಿ ಆಮೇಲೆ. ಆಯಿತು ಫ್ರೆಂಡ್ಸ್, ಹಂಗೆ ಸ್ವಿಚ್ಚೆಲ್ಲ ಒರೆಸ್ಕೊಂಡೆ. ಸ್ವಿಚ್ಚೆಲ್ಲ ಒರೆಸ್ಬಿಟ್ಟು ಕೆಳಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ನೋಡಿ ಈ ಬೆಡ್ಡು ಫೋಲ್ಡಿಂಗ್ ಬೆಡ್ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ಹೆಂಗೆ ಫೋಲ್ಡ್ ಆಗುತ್ತೆ ಅಂತ ಹೇಳಿ. ಇದು ಬಂದು ಆನ್ಲೈನಲ್ಲಿ ತಗೊಂಡಿದ್ದು ನಾವು. ಉಲ್ಟಾ ಹಾಕ್ಬಿಟ್ಟೆ ಫ್ರೆಂಡ್ಸ್, ಅದರಿಂದ ಅದು ಕರೆಕ್ಟಾಗಿ ಕುತ್ಕೊಂಡ್ಲಿಲ್ಲ. ಅದಕ್ಕೆ ಮತ್ತೆ ತೆಗೆದು ಸೀದಾ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಲೈಟ್ ವೆಯ್ಟ್ ಇದೆ, ವೆಯ್ಟ್ ಏನಿಲ್ಲ, ಆರಾಮಾಗಿ ಎತ್ಬೋದು. ಮಕ್ಕಳು ಕೂಡ ಎತ್ತಾರೆ ಅದನ್ನು, ಅವರೇ ಎತ್ತಿ ಹಾಕೋದ್ರಿಂದ ಸ್ವಲ್ಪ ಲೈಟ್ ವೆಯ್ಟ್ ಆಗೇ ತಗೊಂಡಿದ್ದೀವಿ. ನೋಡಿ ಆ ಥರ ಹಾಕ್ಬಿಟ್ರೆ ಕ್ಲೀನಾಗಿ ಕುತ್ಕೊಂಡ್ಬಿಡುತ್ತೆ. ಆರಾಮಾಗಿ 3 ಜನ ಮಲ್ಕೋಬೋದು. ಇಬ್ರು ದೊಡ್ಡವರು, ಒಂದು ಮಗು ಮಲ್ಕೋಬೋದು. ಇನ್ನು ಇವರಿಬ್ಬರೇ ಮಲ್ಗೋದ್ರಿಂದ ಇನ್ನೂ ಫ್ರೀ ಆಗಿರುತ್ತೆ.
ನೋಡಿ ಫೋಲ್ಡ್ ಮಾಡಿದ್ರೆ ಒಂದ್ ಫೋಲ್ಡ್ ಈ ತರ ಆಗುತ್ತೆ. ಅದನ್ನ ಇನ್ನ ಒಂದ್ ಫೋಲ್ಡ್ ಮಾಡ್ಬೋದು. ನೋಡಿ ಆ ತರ ಫೋಲ್ಡ್ ಮಾಡಿ ಬೇಕಾದ್ರೆ ನಿಲ್ಸಿ ಇಟ್ಕೊಬಹುದು ಕಸ ಗುಡಿಸುವಾಗೆಲ್ಲಾನು. ಇನ್ನ ಗೋಡೆಗೆ ಒರ್ಗಿಸಿದ್ರೆ ಅದು ಒಬ್ರು ಮಲ್ಕೊಳ್ಳೋ ಅಷ್ಟು ದಿವಾನ ಆಗುತ್ತೆ. ಆಮೇಲೆ ಫುಲ್ಲು ಕ್ಲೋಸ್ ಮಾಡಿ ಎತ್ತಿಟ್ರೆ ಸೋಫಾ ತರಾನು ಆಗುತ್ತೆ. ನೋಡಿ ಸೋಫಾ ತರ ಆಗುತ್ತೆ. ಫುಲ್ ಆರಾಮ್ ಫ್ರೆಂಡ್ಸ್. ಇದನ್ನ ನಾವು ತುಂಬಾ ಹುಡುಕಿ ತಗೊಂಡಿದ್ದು. ಯಾಕಂದ್ರೆ ಅಲ್ಲಿ ಹತ್ತಿ ಬೆಡ್ ಹಾಕೋದ್ರಿಂದ ಮಕ್ಳಿಗೆ ಸುತ್ತಬಿಟ್ಟು ಎತ್ತಿಡಕ್ ಕಷ್ಟ ಆಗುತ್ತೆ ಅಂತ ಹೇಳಿ ಇದನ್ನ ತಗೊಂಡಿದ್ದು. ಒಂದ್ ಮೂಲೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ ಆರಾಮಾಗಿ, ಏನ್ ತೊಂದ್ರೆ ಇಲ್ಲ. ಇನ್ನೂ ನಮ್ಗೇನಾದ್ರು ಜಾಗ ಬೇಕು ಅಂತ ಹೇಳಿದ್ರೆ ಅದನ್ನ ಎತ್ತಿ ಒಂದು ಗೋಡೆ ಕೂಡ ನಿಲ್ಸ್ಕೊಬಹುದು. ಫೈನಲ್ ಆಗಿ 2 ಬೆಡ್‌ಶೀಟು 2 ದಿಂಬು ಹಾಕ್ಬಿಟ್ಟು ಅದನ್ನ ಬೆಡ್‌ಶೀಟ್ ಹಾಕಿರ್ತೀನಿ ಅದ್ರ ಮೇಲೇನೆ. ನೈಟಲ್ಲಿ ನಾವೇನು ಅವ್ರಿಗೇನು ಹಾಸ್ಕೊಡ್ಬೇಕು ಅನ್ನೋ ಕೆಲಸ ಇಲ್ಲ. ಆರಾಮಾಗಿ ಅವರೇ ಹಾಸ್ಕೋತಾರೆ, ಮಲ್ಕೋತಾರೆ. ಬೆಳಗ್ಗೆ ಎದ್ದು ಸ್ಕೂಲ್‌ಗೆ ಹೋಗೋ ಟೈಮಲ್ಲಿ ಎದ್ದಾಗ ಅವರೇ ಮಡ್ಚಿಟ್ಬಿಟ್ಟು ಹೋಗ್ತಾರೆ. ಅದರಿಂದ ಹೆವಿ ಹಾಸಿಗೆ ಇಕ್ಕಿದ್ರೆ ಕಷ್ಟ ಅಂತ ಹೇಳಿ ಇದನ್ನ ತಗೊಂಡಿದ್ದು. ನನಗಂತೂ ತುಂಬಾ ಇಷ್ಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಆರಾಮಾಗಿ ಒಬ್ರು ಮಲ್ಕೋಬಹುದು ಇದ್ರ ಮೇಲೂನು. ಇಷ್ಟೇ ಫ್ರೆಂಡ್ಸ್. ಇದೊಂದು ಚಿಕ್ಕ ರೂಮು. ತುಂಬಾ ಏನು ನಾವಲ್ಲಿ ತುಂಬ್ಕೊಳಕ್ ಆಗೋದಿಲ್ಲ. ನೋಡಿ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಲ್ಲ, ಅಲ್ಲಿ ಸ್ಕೂಲಿಂದ ಬಂದು 2 ಬ್ಯಾಗ್ಸ್ ಇಡ್ತಾರೆ ಅಷ್ಟೇ ಅಲ್ಲಿ. ಒಂದು ಕಬೋರ್ಡ್ ಅವ್ರದ್ದು ಇಬ್ರದ್ದು ಬಟ್ಟೆ ಅದರಲ್ಲಿರುತ್ತೆ. ಒಂದು ಕಬೋರ್ಡು, ಒಂದು ಬೆಡ್ಡು ಅಷ್ಟೇ ಇದೆ ಈ ರೂಮಲ್ಲಿ. ಇನ್ನೇನು ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ ಅಲ್ಲಿ. ಮಾಡಿದ್ರೆ ನನಗೆ ಕ್ಲೀನ್ ಮಾಡ್ಕೊಳಕ್ಕೂ ಕಷ್ಟ ಆಗುತ್ತೆ, ಅವ್ರಿಗೆ ಮಲ್ಕೊಳಕ್ಕೂ ಕಷ್ಟ ಆಗುತ್ತೆ. ಅದರಿಂದ ಎಕ್ಸ್ಟ್ರಾ ಏನು ಇಡಕ್ ಆಗೋದು ಇಲ್ಲ ಅಲ್ಲಿ. ಇಷ್ಟೇ ಫ್ರೆಂಡ್ಸ್ ರೂಮು. 2 ರೂಮ್ ಬೆಡ್‌ರೂಮ್ ಕೆಲಸ ಮುಗೀತು ಫ್ರೆಂಡ್ಸ್. ಇನ್ನು ಇದು ಬಂದು ಮೆಡಿಸಿನ್ಸ್ ಫ್ರೆಂಡ್ಸ್. ನೋಡಿ ಇನ್ನು ಮಕ್ಳಿದ್ದಾರೆ ಅಂದ್ರೆ ಮಾಮೂಲಿ ಎಲ್ರ ಮನೆಯಲ್ಲೂ ಇದ್ದೇ ಇರುತ್ತೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಹೇಳಿ ಕಾಫ್ ಸಿರಪು, ವಿಕ್ಸು, ಬ್ಯಾಂಡೇಜು, ಆಮೇಲೆ ಡೋಲೋ 50, ಪೈನ್ ಕಿಲ್ಲರ್ಸು, ಸ್ಯಾರಿಡಾನು ಇವೆಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ನೋಡಿ ಯಾವ್ದೇ ಎಕ್ಸ್ಪೈರಿ ಆಗಿದೆ ಡೇಟ್ ಅಂತ ಹೇಳಿ ನೋಡಿ ಬಿಸಾಕೋಣ ಅಂತ ಹೇಳಿ ಕುತ್ಕೊಂಡೆ. ಹಂಗೆ ನೋಡಿ ಎಷ್ಟಿದೆ ಅಂತ ಹೇಳಿ. ಅದನ್ನೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಇತ್ತು. ಡಾಕ್ಟರ್ ಬರ್ಕೊಟ್ಟಿದ್ದೆ ಅದೆಲ್ಲಾನು. ಬಟ್ ಅದಕ್ಕೆಲ್ಲ ತುಂಬಾ ದಿವಸ ಆಗಿತ್ತು. ಒಂದೊಂದ್ಸರಿ ಹುಷಾರಿಲ್ದಾಗನು ಡಾಕ್ಟರ್ ಹತ್ರ ಹೋಗ್ತೀವಿ. ಆದ್ರೆ ತಗೊಂಬಂದಾಗ ಫುಲ್ಲು ಖಾಲಿ ಆಗಿರೋದಿಲ್ವಲ್ಲ, ಹಾಗಾಗಿ ಅದನ್ನೆಲ್ಲ ಹಂಗೆ ಇಟ್ಟಿರ್ತೀವಿ. ಈಗ ಒಂದ್ಸರಿ ಕ್ಲೀನ್ ಮಾಡ್ಕೊಂಡಾಗ ಎಲ್ಲಾನು ಬಿಸಾಕಿದ್ರೆ ನಮಗೂ ಈಸಿ ಆಗುತ್ತೆ. ಮತ್ತೆ ಮೆಡಿಸನ್ ಕೊಡಕ್ಕೂ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಯಾವುದೋ ಕೊಡಕ್ಕೆ ಹೋಗಿ ಇನ್ಯಾವುದೋ ಕೊಟ್ಟು ಅದು ಡೇಟ್ ಎಕ್ಸ್ಪೈರಿ ಆಗಿ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಅವಾಗ ಮೆಡಿಸಿನ್ಸ್ ಬಾಟಲ್ನೆಲ್ಲ ಚೆಕ್ ಮಾಡ್ಕೊತಾ ಇರಬೇಕು ಅಂತೇಳಿ ಚೆಕ್ ಮಾಡ್ಕೊಂಡೆ. ಒಂದೊಂದ್ಸರಿ ಹೋದಾಗ ಇಬ್ರಿಗೂ ಬೇರೆ ಬೇರೆ ತರ ಕೊಟ್ಟಿರ್ತಾರಲ್ಲ, ಏಜ್ ಡಿಫ್ರೆನ್ಸ್ ಇರೋದ್ರಿಂದ ಅವಳಿಗೆ ಬೇರೆ ತರ ಅವನಿಗೆ ಬೇರೆ ತರ ಕೊಟ್ಟಿರ್ತಾರೆ. ಅದನ್ನೇ ಡಿವೈಡ್ ಮಾಡ್ತಾ ಇದ್ದೆ. ಇನ್ನು ಇವೆಲ್ಲ ಪೇನ್ ಕಿಲ್ಲರ್ಸ್ ಅಂತ ಹೇಳಿ ಖಾಲಿ ಆಗಿತ್ತು. ಅದನ್ನೆಲ್ಲ ನೋಡಿ ಹಂಗೆ ಬಿಸಾಕ್ದೆ. ಡಬ್ಬ ಎಲ್ಲ ಒಂದೊಂದು ಖಾಲಿ ಇತ್ತು ನೋಡಿ, ಅದೆಲ್ಲ ಬಿಸಾಕ್ದೆ. ಇನ್ನು ವಿಕ್ಸ್ ಡಬ್ಬ ಎಲ್ಲ ಖಾಲಿ ಆಗಿತ್ತು, ಅದನ್ನು ಬಿಸಾಕ್ದೆ. ನೋಡಿ ಎಷ್ಟು ತುಂಬಿಟ್ಟಿರ್ತೀವಿ ಅಂತ ಹೇಳಿ. ಒಂದ್ಸರಿ ಕ್ಲೀನ್ ಮಾಡ್ದಾಗೆ ಗೊತ್ತಾಗೋದು ಎಷ್ಟು ವೇಸ್ಟ್ ಇದೆ ಅಂತ. ಡೈಲಿ ಇದನ್ನೆಲ್ಲ ಮಾಡ್ಕೊಳಕ್ ಆಗಲ್ವಲ್ಲ, ಅವಾಗ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಅದು ಬಂದು ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಫ್ರೆಂಡ್ಸ್, ನಾನು ಏನದು ನರಹುಳಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹಚ್ಚೋ ಅಂಥದ್ದು. ನಮ್ಮ ಮನೆಯವರು ಮೊನ್ನೆ ಯಾವಾಗ್ಲೂ ಕೇರಳಕ್ಕೆ ಹೋಗಿದ್ರು ಅಂತ ಹೇಳಿ ಅಲ್ಲಿ ತಗೊಂಡ್ಬಂದಿದ್ರು. ಅದೇನೋ 1 ಡ್ರಾಪ್ ಇಟ್ರೆ ಅದು ಉದ್ರೋಗುತ್ತಂತೆ. ತುಂಬಾ ಉರಿ ಆಗುತ್ತೆ ಅಂತಾನೆ ಹೇಳಿದ್ರು. ಉರಿ ಆಗುತ್ತೆ ಅಂತ ಹೇಳಿ ಹಚ್ಕೊಂಡೇ ಇಲ್ಲ. ತಗೊಂಡ್ ಬಂದ್ರು ಅಷ್ಟೇ, ಅದನ್ನ ಯೂಸ್ ಮಾಡಿಲ್ಲ. ಒಂದ್ಸರಿ ಇಟ್ಕೊಂಡ್ರು, ಉರಿ ಆಗುತ್ತೆ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಲಿಲ್ಲ. ಸುಮ್ನೆ ಹಂಗೆ ಇಟ್ಟಿದ್ದಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ನ ಪಾರ್ಟ್ 1 ಇದು. ಪಾರ್ಟ್ 2 ಬಂದು ನಾಳೆ ಅಥವಾ ನಾಡದ್ರಲ್ಲಿ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್.